ಯಲ್ಲಮ್ಮ ಎಕ್ಸ್‌ಪ್ರೆಸ್ ರೈಲು ಮಾರ್ಗಕ್ಕೆ ನಡೆದ ಧರಣಿ ಸತ್ಯಾಗ್ರಹ 9ನೇ ದಿನಕ್ಕೆ ಸ್ಥಗಿತ. ದಿನಾಂಕ 30-1-2026ರಂದು ಸವದತ್ತಿ ತಾಲೂಕಿನಲ್ಲಿ ಲೋಕಾಪುರದಿಂದ ಸವದತ್ತಿ ಮಾರ್ಗ ಧಾರವಾಡಕ್ಕೆ ರೈಲು ಸಂಪರ್ಕ ಕಲ್ಪಿಸುವಂತೆ 9ನೇ ದಿನದ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪರಶುರಾಮ ಪಾಂಡವರ ವೇಷದಲ್ಲಿ ಮೆರವಣಿಗೆ ಮೂಲಕ ತೆರಳಿ ಬೆಂಬಲ ಸೂಚಿಸಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಕುತುಬುದ್ದೀನ್ ಖಾಜಿ ಹಾಗೂ ಫಕ್ರುಸಾಬ್ ನದಾಫ್ ಮಾತನಾಡಿದರು. ಸವದತ್ತಿ ತಾಲೂಕಿನ ತಹಶೀಲ್ದಾರ್ ಎಂಎನ್ ಹೆಗ್ಗನ್ನವರ ರಾಜ್ಯದಲ್ಲಿ 9ನೇ ಸ್ಥಾನದಲ್ಲಿರುವ ಯಲ್ಲಮ್ಮನ ಸನ್ನಿಧಿ 2ನೇ ಸ್ಥಾನದಲ್ಲಿ ಇರಬಹುದು ಎಂದು ತಿಳಿಸಿದರು. ನೈಋತ್ಯ DRUCC ಸದಸ್ಯ FS ಸಿದ್ದರಗೌಡ ಅವರು ನೂತನ ರೈಲು ಮಾರ್ಗಕ್ಕೆ ಅನುಮೋದನೆ ಭರವಸೆ ನೀಡಿದರು. ಈ ವೇಳೆಯಲ್ಲಿ LS ನಾಯಕ್, ಶ್ರೀಕಾಂತ್ ಹಟ್ಟಿಹೊಳಿ, ಬಸವರಾಜ ಕಪ್ಪಣ್ಣವರ್, ಬಸವರಾಜ ಬಿಜ್ಜೂರ್, ಆಲಿಸಾಬ ನೂಲಗಿ, ಈರಣ್ಣ ಬಾಣಿ, ಸಿದ್ದಪ್ಪ ಚಂದ್ರಗಿ ಹಾಗೂ ಎಲ್ಲ ರೈತರು, ಸಮಾಜದ ಮುಖಂಡರು ಇತರರು ಇದ್ದರು. ಜಿಲ್ಲಾ ವರದಿಗಾರರು ಅಸ್ಲಾಂ ನಿಪಾಣಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪಾಂಡವರ ಈ ಕುತುಬುದ್ದೀನ್ ಖಾಜಿ ಅವರನ್ನು ಕರೆದುಕೊಂಡು ಹೋಗೋಣ, ನಡೆಯುವಂತವರಾಗಿರಿ. ಅದೇ ರೀತಿ ಪರಶುರಾಮನನ್ನು ಕರೆದುಕೊಂಡು ಹೋಗೋಣ, ನಡೆಯುವಂತವರಾಗಿರಿ. ಎಲ್ಲವನ್ನ ರೈಲ್ವೆ ಮಾರ್ಗಕ್ಕೆ, ಎಲ್ಲವನ್ನ ರೈಲ್ವೆ ಮಾರ್ಗಕ್ಕೆ, ಎಲ್ಲ ಭಕ್ತಾದಿಗಳಿಗೆ ನಮಸ್ಕಾರ. ಯಾವತ್ತು ಬಂಧುಗಳು, ಯಾವತ್ತು ಇಲ್ಲಿ ಸೇರಿರ್ತಕ್ಕಂಥ ನಾಗರಿಕರೇ, ಈಗ ಇಲ್ಲಿ ಬಂದಂತವರಿಗೆ ಇನ್ನೂ ಸ್ವಲ್ಪ ಹೊತ್ತ ಇವತ್ತ ಜನರ ಗಮನ ಸೆಳೆಯಾಕ ಅವ್ರಿಗೂ ಧನ್ಯವಾದ ಹೇಳುತ್ತಾ, ಈ ಕುರಿತಂತ ಏರಿಕೆನಾಗಿದ್ದಂತ ಎಲ್ಲ ನಮ್ಮ ಹೋರಾಟಗಾರರ ಬಂದಿದೆ. ನನ್ನ ತಾಯಿಯಂದರಿಗೂ ಇವತ್ತಿನ ಈ ಹೋರಾಟದಾಗ ನಾ ಏನಾಗಬೇಕಾಗಲಿ ನಾನು ಬರ್ತೀನಿ ಅಂತೇಳಿ ಬಂದಲ್ಲ, ಆ ತಾಯಿಯವರಿಗೂ ಧನ್ಯವಾದ ಹೇಳುತ್ತಾ, ಎಲ್ಲ ನನ್ನ ಹೋರಾಟಗಾರರ, ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಗಾರರಿಗೆ ಧನ್ಯವಾದ ಹೇಳುತ್ತಾ, ಏನ್ ಹೇಳಕ್ ಇಷ್ಟಪಡ್ತೀನಂದ್ರೆ, ನಾಳೆ 1ನೇ ತಾರೀಕು ಕೇಂದ್ರ ಬಜೆಟ್ ಆಗಿದೆ, ಕೇಂದ್ರ ಕೆಲಸಗಳು. ನಮ್ಮ ದೇಶದ ಪ್ರಧಾನಮಂತ್ರಿ